ವಿಧಾನ ಪರಿಷತ್ ಕಲಾಪದ ವೇಳೆ ನಿನ್ನೆ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರು ಆಡಿದಂತ ಮಾತು ಗದ್ದಲಕ್ಕೆ ಕಾರಣ ಆಗಿತ್ತು. ಇವತ್ತು ಕೂಡ ಅದು ಮುಂದುವರೆದಿದೆ. ನಜೀರ್ ಅಹಮದ್ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಸದಸ್ಯರು ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಭಾಪತಿ ಮುಂದೆ ನಜೀರ್ ಅಹಮದ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನಿಗೆ ಬಳಸಿದಂತ ಈ ಮಾತು ದೇಶದ ನಾಲಿಗೆಯಾಗೋದಕ್ಕೆ ಸಾಧ್ಯ ಇಲ್ಲ, ಪಾಕಿಸ್ತಾನದ ನಾಲಿಗೆ ಅಂತ ನಜೀರ್ ಅಹಮದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದು ಜಟಾಪಟಿ ಕಾರಣ ಆಯಿತು. ನಜೀರ್ ಅಹಮದ್ ವಿವರಣೆ ಕೊಡೋದಕ್ಕೆ ಮುಂದಾದ್ರೆ ವಿವರಣೆ ಕೇಳೋದಕ್ಕೆ ವಿಪಕ್ಷ ಬಿಜೆಪಿಯ ಸದಸ್ಯರು ರೆಡಿ ಇರಲಿಲ್ಲ. ವಿವರಣೆ ಬೇಡ, ಕ್ಷಮೆ ಕೇಳಲಿ ಅಂತ ಕೇಳಿದ್ರು. ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ಯಾವುದೇ ಭಾರತೀಯ ನಾಲಿಗೆ ಪ್ರಿವಿಲೇಜ್ ಮೋಷನ್ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಿಂಗ್ ಮಾತಾಡಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ ಇರಬೇಕು, ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಅಂತ ಹೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ರವಿ ಏನು ಇನ್ನು ಸಭಾಪತಿ ಹೊರಟ್ಟಿಯವರು ಕೂಡ ರೂಲಿಂಗ್ ಕೊಟ್ಟರು, ಕ್ಷಮೆ ಕೇಳಲಿ ನಜೀರ್ ಅಹಮದ್ ಅಂತ. ಸ್ಪಷ್ಟನೆಯ ಅಗತ್ಯ ಇಲ್ಲ ಅಂತ ಬಿಜೆಪಿ ಸದಸ್ಯರು ಹೇಳಿದರು. ಸಭಾಪತಿ ರೂಲಿಂಗ್ ಕೊಟ್ಟರು ಕೂಡ ಕ್ಷಮೆ ಕೇಳೋದಕ್ಕೆ ನಜೀರ್ ಅಹಮದ್ ಒಪ್ಪಲಿಲ್ಲ. ವಿವರಣೆ ಕೊಡುವಂತ ಪ್ರಯತ್ನವನ್ನ ಮಾಡಿದರು. ವಿವರಣೆಗೆ ಅವಕಾಶ ಬೇಡ ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪಟ್ಟು ಹಿಡಿದು ನನ್ನ ಮುಗಿಮಠ ತಳ್ಕೋತಾರೆ ನಮಗೆ ಬಜಗೋಡ ಇದು ಎಲ್ಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲರ ಗೌರವ ಅಷ್ಟೇ. ಒಬ್ಬರು ಮಾಡಿದ್ರೆ ಎಲ್ಲರಿಗೂ ಮಾಡಿದಂಗೆ ಅದು. ನಾಳೆ ಹೊರಗಿನವ್ರು ಎಂತಾರೆ ಹಿಂಗೆ ಅಂತಾರೆ. ಅದಕ್ಕೆ ನಜೀರ್ ಅವರ ನಾನು ನಿಮಗೆ ಒಂದು ಮನವಿ ಮಾಡೋದೇನೆಂದ್ರೆ, ದೇಶದ ಪ್ರಧಾನಮಂತ್ರಿಗೆ ನೀವು ಅಗೌರವ ಮಾಡಿದ್ದೀರಿ ಅನ್ನೋದು ಈ ಸದನದ ಒಟ್ಟಾರೆ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ನೀವು ದಯಮಾಡಿ ಬೇಷರತ್ತಾಗಿ ಅದನ್ನು ಕ್ಷಮೆ ಕೇಳಿದ್ರೆ ಇದು ಇಲ್ಲಿಗೆ ಮುಗಿತದೆ. ಕ್ಷಮೆ ಕೇಳದಿದ್ದರೆ ಮುಂದಿನ ಕಾರ್ಯಕ್ರಮ ಮಾಡಬೇಕು. ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಲ್ಲಿ ಹೋಗಿ ಹೇಳ್ಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಭಾಪತಿಗಳೇ. ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.